टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ದಿನದಿಂದ ದಿನಕ್ಕೆ ಬಿಜೆಪಿಯಲ್ಲಿ ಒಂದೇನು ಒಳಜಗಳ ಇದೆ, ಅದು ರೆಬಲ್ಸ್ ಇದೆ, ಅದು ಸಂಖ್ಯೆ ಜಾಸ್ತಿ ಆಗ್ತಿದೆ. ನಿನ್ನೆ ಕೂಡ ಗೋಕಾಕ್ನಲ್ಲಿ ಲಖನ್ ಜಾರಕಿಹೊಳಿ ಅವ್ರ ಜೊತೆ ಮೀಟಿಂಗ್ ಮಾಡಬಹುದು. ಇವತ್ತು ಕೂಡ ದಾವಣಗೆರೆಯಲ್ಲಿ ಪ್ರಮುಖ ಒಂದು ಸಭೆ ನಡೀತಕ್ಕಂಥ GM ಸಿದ್ದೇಶ್ ಅವರ ಜನ್ಮದಿನಾಚರಣೆ ನಡೀತಕ್ಕಂಥ ಈ ಜೊತೆ ಇದ್ರ ಬಗ್ಗೆ ಮಾತಾಡಲಿಕ್ಕೆ ನಮ್ಗೆ ಹರಿಹರದ ಶಾಸಕರಾದಂಥ BP ಹರೀಶ್ ಅವರಿದ್ದಾರೆ. ಏನು ಹೇಳಕ್ಕೆ ಇಷ್ಟಪಡ್ತೀರಿ? ನೋಡಿ, ಗೋಕಾಕ್ ಲಕ್ಷ್ಮೀ ಜಾತ್ರೆ 10 ವರ್ಷಗಳ ಹಿಂದೆ ನಡೆದಿದ್ದು. ಕೊರೋನಾ ಕಾರಣದಿಂದಾಗಿ 10 ವರ್ಷ ಗ್ಯಾಪ್ ಆಗಿದ್ದಕ್ಕೆ ಅದು ನಮ್ಮ ತಂಡದ ಪ್ರಮುಖರಾದಂಥ ರಮೇಶ್ ಜಾರಕಿಹೊಳಿಯವರ ಅಧ್ಯಕ್ಷತೆಯಲ್ಲಿ ಆ ಲಕ್ಷ್ಮೀ ಜಾತ್ರೆ ಅದ್ಧೂರಿಯಾಗಿ ನಡೆಯೋದರ ಕಾರಣ ನಾವೆಲ್ಲ ಆ ತಾಯಿಯ ಆಶೀರ್ವಾದಕ್ಕೆ ಹೋಗಿದ್ವಿ. ಇನ್ನು ಅಲ್ಲಿಂದ ನೇರವಾಗಿ ದಾವಣಗೆರೆಗೆ ಬಂದಿರತಕ್ಕಂಥದ್ದು ನಮ್ಮ ಮಾಜಿ ಕೇಂದ್ರ ಸಚಿವರು ಹಿರಿಯರಾದಂಥ GM ಸಿದ್ದೇಶ್ವರವರ ಹುಟ್ಟುಹಬ್ಬದ ಪ್ರಯುಕ್ತ ನಾವೆಲ್ಲ ಹುಟ್ಟುಹಬ್ಬದ ಕಾರ್ಯಕ್ರಮಗಳನ್ನ ಮುಗಿಸ್ಲಿಕ್ಕೆ ನಾವು ದಾವಣಗೆರೆಗೆ ಬಂದಿದ್ವಿ. ಇದನ್ನು ಯಾವುದೇ ರಾಜಕೀಯ ವಿಚಾರವಾಗಿ ಯಾವುದೇ ಚರ್ಚೆ ಆಗಿಲ್ಲ. ಆದರೆ ನಮಗೆ ಪ್ರಚಾರ ಅನಿವಾರ್ಯ. ನೀವು ಏನೇ ಹೇಳಿದರೂ ಅದು ಪ್ರಚಾರ ಆಗತ್ತೆ ಅಂತೇಳಿ ಭಾವಿಸಿರ್ತಕ್ಕಂಥವ್ರು. ಕೆಲವೊಂದು ಸುಳ್ಳು ಇರುತ್ತೆ, ನಿಜ ಇರುತ್ತೆ. ಒಟ್ಟಾರೆ ನೀವು ಏನು ಪ್ರಚಾರ ಮಾಡ್ತಾಯಿದ್ದೀರಿ, ನಿಮಗೆ ಧನ್ಯವಾದ ಹೇಳ್ತೀವಿ. ಆದರೆ ಪ್ರಾಮಾಣಿಕವಾಗಿ ಹೇಳ್ತೀನಿ, ಈ 2 ಗೋಕಾಕ್, ಬೆಳಗಾಂ ಮತ್ತು ದಾವಣಗೆರೆ ಪ್ರವಾಸ 100ಕ್ಕೆ 100 ಒಂದು ದೇವತೆಯ ದರ್ಶನ, ಆಶೀರ್ವಾದ. ಅದು ಆಶೀರ್ವಾದ ಕಾರಣ ತಮಗೆ ಗೊತ್ತಿದೆ. ನಂತರ GM ಸಿದ್ದೇಶ್ವರವರ ಹುಟ್ಟುಹಬ್ಬದಲ್ಲಿ ಭಾಗವಹಿಸ್ಲಿಕ್ಕೆ ನಾವೆಲ್ಲ ಕಾತುರದಿಂದ ಇದ್ದೀವಿ. ಗೋಕಾಕ್ ಲಕ್ಷ್ಮೀ ದೇವಿಗೆ ಏನಂತ ಹರಕೆ ಬೇಡಿಕೊಂಡ್ರೆ ನೀವೆಲ್ಲ ಸೇರಿ? ನಾಡಿಗೆ ಒಳ್ಳೆಯದಾಗಲಿ, ನಾಡನ್ನು ರಕ್ಷಿಸೋರು ಅವ್ರಿಗೆ ಒಳ್ಳೆಯದಾಗಲಿ, ದುಷ್ಟರಿಗೆ ಕೆಟ್ಟದ್ದಾಗಲಿ ಅಂತೇಳಿ ಕೇಳ್ಕೊಂಡಿದ್ದೀವಿ. ಒಟ್ಟಾರೆಯಾಗಿ ಏನು ರೆಬಲ್ ಟೀಮ್ ಇದೆ ದಿನದಿಂದ ದಿನಕ್ಕೆ ಆ್ಯಕ್ಟಿವ್ ಆಗ್ತಾಯಿದೆ. ವಿಶೇಷವಾಗಿ ಇವತ್ತು ಬೆಣ್ಣೆ ಎಲ್ಲ ರೆಬಲ್ ಟೀಮ್ ದಾವಣಗೆರೆ ಬೆಣ್ಣೆ ದೋಸೆಯನ್ನು ಸವಿದಿರ್ತಕ್ಕಂಥದ್ದು. ವಿಶೇಷವಾಗಿ ಇನ್ನೂ ಕೂಡ ಹೆಚ್ಚಿನ ಸಭೆಯನ್ನು ಮಾಡ್ತಕ್ಕಂಥ ಸೂಚನೆಯನ್ನು BP ಹರೀಶ್ ಅವರು ನೀಡಿದ್ದಾರೆ ಅಂತ ಹೇಳ್ಬೋದು. ಕ್ಯಾಮ್ರಾಮನ್ ದಿನೇಶ್ ಒಂದಿಗೆ ಬಸವರಾಜ್ ದೊಡ್ಮನಿ TV9 ದಾವಣಗೆರೆ.